Namaste to all my dear students. Myself L.S. Kore, Assistant Professor, Department of Commerce and Management, Government First Grade College for Women, Jamkandi. My college affiliated by Karnataka State Akka Mahadevi Women's University, Vijayapur. Today's my subject Principles and Practice of Insurance become fourth semester. Out of 5 models, I would like to discuss important model, that is fire insurance. First, I would like to discuss introduction and need of fire insurance. Fire insurance provide the security to property and all business. Fire is considered as one type of energy which is very useful to the human beings in day-to-day routine and industry also. ಅಗ್ನಿವಿಮೆಯ ಒಂದು ಪೀಠಿಕೆ ಮತ್ತು ಅವಶ್ಯಕತೆಗಳನ್ನು ನಾವು ಓದಬೇಕಾದ್ರೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ದಿನದ ವ್ಯವಹಾರಿ ಸಂಸ್ಥೆಗಳಿಗೆ ಮತ್ತು ಕಂಪನಿಗಳಿಗೆ ಅಂದರೆ ಫ್ಯಾಕ್ಟ್ರಿಗಳಿಗೆ ಭಾಳಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಕಂಪನಿ ಕಟ್ಟಬೇಕಾದ್ರೆ ಅಥವಾ ಒಂದು ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ಕ್ರೋರ್ ಟುಗೆದರ್ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಆ ರಿಟರ್ನ್ಸ್ ಎಷ್ಟರ ಮಟ್ಟಿಗೆ ಬರ್ತದೆ ಅನ್ನೋದು ಗೊತ್ತಿರಲ್ಲ. ಆದರೂ ಕೂಡ ಇನ್ವೆಸ್ಟ್ ಮಾಡಿ, ಅಂದರೆ ಗ್ರಾಹಕರ ಒಂದು ಸಮಾಜದ ಒಂದು ಬೇಡಿಕೆಗಳನ್ನು ತೃಪ್ತಿಗೊಳಿಸುವ ಸಲುವಾಗಿ ಈ ಎಲ್ಲ ಆರ್ಥಿಕವಾಗಿರ್ತಕ್ಕಂತಹ ಅಭಿವೃದ್ಧಿಯ ಸಲುವಾಗಿ ಸಾಮಾನ್ಯವಾಗಿ ಎಂಟರ್ಪ್ರೆನರ್ಸ್ ಉದ್ದಿಮೆದಾರರು ಈ ಒಂದು ಉದ್ದಿಮೆಗಳನ್ನು ಕಟ್ತಾರೆ ಅಂತ ಹೇಳ್ಬೋದು. ಉದ್ದಿಮೆಗಳನ್ನು ಕಟ್ಟಿದರೆ ಭಾಳಷ್ಟು ಸಮಸ್ಯೆ ಎಲ್ಲಿ ಆಗತ್ತೆ ಅಂದರೆ, ಆ ಉದ್ದಿಮೆ ಅಗ್ನಿಗೆ ಆಹುತಿ ಆದರೆ ಸಾಮಾನ್ಯವಾಗಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಕ್ರೋರ್ಪತಿ ಇರ್ತಕ್ಕಂಥ ವ್ಯಕ್ತಿ, ಅಂದರೆ ಕೋಟ್ಯಾಧಿಪತಿ ಇರ್ತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ಅಗ್ನಿಗೆ ಆಹುತಿ ಆಗಿರ್ತಕ್ಕಂಥ ಅವನ ಆಸ್ತಿ, ಅವನ ಒಂದು ಕಂಪನಿ ಅಥವಾ ಅವನ ಒಂದು ಫ್ಯಾಕ್ಟರಿ ಸಾಮಾನ್ಯವಾಗಿ ಆ ಒಂದು ಏಳಿಗೆ ಡೌನ್ ಆಗ್ತಕ್ಕಂಥ ಸಾಧ್ಯತೆಯನ್ನು ನಾವು ನೋಡ್ತೀವಿ. ದೊಡ್ಡ ಪ್ರಮಾಣದ ನಷ್ಟ ಆಗುವಂಥ ಸಾಧ್ಯತೆ ಇರಬಹುದು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಫೈರ್ ಇನ್ಶೂರೆನ್ಸ್ ಕನ್ಸಿಡರ್ ಆ್ಯಸ್ ಒನ್ ಟೈಪ್ ಆಫ್ ಎನರ್ಜಿ, ಅಂದರೆ ಉದ್ದಿಮೆಶೀಲರಿಗೆ ಅಥವಾ ವ್ಯವಹಾರಿ ಸಂಸ್ಥೆಗಳಿಗೆ ಇದು ಬೂಸ್ಟ್ ಕೊಡ್ತಕ್ಕಂಥದ್ದು ಅಂತ ಹೇಳಬಹುದು. ಅಂದರೆ ಅವರ ಹೆದರಿಕೆಯನ್ನು ಹೋಗಿಲಾಡಿಸ್ತದೆ ಅಂತ ನಾವು ಊಹಿಸ್ಬೋದು. ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಮೋಸ್ಟ್ ಹೆಲ್ಪ್ಫುಲ್ ಟು ದ ಮ್ಯಾನ್ಕೈಂಡ್, ಬಟ್ when it becomes routine, it creates a great disaster and man becomes helpless against this fire ಡಿಸಾಸ್ಟರ್. ಸಾಮಾನ್ಯವಾಗಿ ಈ ಒಂದು ಅಗ್ನಿಗೆ ಆಹುತಿ ಆದಾಗ ಆಸ್ತಿ ಆವಾಗ ಸಾಮಾನ್ಯವಾಗಿ ಮಾನವ ಜನಾಂಗ ಹೆಲ್ಪ್ಲೆಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. In fire disaster, so many properties, factories, machineries, manufactured goods, tools, furniture, animals, etc. becomes marshal of fire. ಸಾಮಾನ್ಯವಾಗಿ ಭಸ್ಮವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥವು ಎಲ್ಲನೂ ಕೂಡ. Many provisions of the Insurance Act 1932 and General Insurance Business Act 1972 relates to fire insurance business in India. ಸಾಮಾನ್ಯವಾಗಿ ಭಾರತದಲ್ಲಿ ಈ ಒಂದು ಎರಡು ಆ್ಯಕ್ಟ್ಗಳು, 32ರ ಆ್ಯಕ್ಟ್ ಮತ್ತು 72ರ ಆ್ಯಕ್ಟ್ ಸಾಮಾನ್ಯವಾಗಿ ಉಪಯೋಗಕಾರಿಯಾಗಿರ್ತಕ್ಕಂಥದ್ದು. ವ್ಯವಹಾರವನ್ನು ಪ್ರಾರಂಭಿಸ್ತಕ್ಕಂಥದ್ದು 1972ರ ಆ್ಯಕ್ಟ್ ಏನಿದೆ, ಆ ಆ್ಯಕ್ಟ್ ಒಂದು ರಾಷ್ಟ್ರೀಕರಣವಾಗಿರ್ತಕ್ಕಂಥದ್ದು ಆ ಒಂದು ವರ್ಷದಲ್ಲಿ ಅಂತ ಹೇಳ್ಬೋದು. From January 1, 1994, fire insurance business is being transacted
ಓನ್ಲಿ ಬೈ ದ GIC, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ 4 ಸಬ್ಸಿಡರೀಸ್. ಸಾಮಾನ್ಯವಾಗಿ 4 ಸಬ್ಸಿಡರೀಸ್ ಮತ್ತು ಈ ಒಂದು GIC ಪ್ರಾರಂಭಗೊಂಡಿತು ಅಂತ ಹೇಳಬಹುದು. ನೆಕ್ಸ್ಟ್ ಟಾಪಿಕ್ ಈಸ್ ಹಿಸ್ಟರಿ ಆಫ್ ಫೈರ್ ಇನ್ಶೂರೆನ್ಸ್. ಅಂದರೆ ಅಗ್ನಿ ವಿಮೆ ಬೆಳೆದು ಬಂದಿರತಕ್ಕಂಥ ಒಂದು ದಾರಿ ಅಂತ ಹೇಳಬಹುದು. ಇತಿಹಾಸ, ಅದರ ಒಂದು ಒರಿಜಿನ್ ಏನದ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡುವ. ದ ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕೇಮ್ ಓನ್ಲಿ ಆಫ್ಟರ್ ದ ಗ್ರೇಟ್ ಫೈರ್ ಆಫ್ ಲಂಡನ್ ಇನ್ 1666. ಅದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಅನ್ನುವಂತಹ ಒಂದು ರೆಫರೆನ್ಸ್ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಅನ್ನುವಂಥದ್ರ ಬಗ್ಗೆ ಯಾರೂ ಯೋಚನೆಗಳನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ತಿಳಿಬಹುದು. ಹೀಗಾಗಿ ಆ ಒಂದು ಲಂಡನ್ನಲ್ಲಿ ಆಗಿರ್ತಕ್ಕಂತಹ ದುರ್ಘಟನೆ ಅಂತ ಹೇಳಬಹುದು. ಇದಕ್ಕೆ ಲಂಡನ್ನಲ್ಲಿ ಆಗಿರ್ತಕ್ಕಂಥ ಒಂದು ಮಹಾ ಅಗ್ನಿ ದುರಂತ ಇದು ಭಾಳಷ್ಟು ಒಂದು ನಷ್ಟವನ್ನು ಮಾಡಿತ್ತು ಅಂತ ಹೇಳಬಹುದು. ಆಗಿನ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಮೆಗಳಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಷ್ಟ ತುಂಬುವಂಥ ಒಂದು ಸಾಧ್ಯತೆಗಳಿರಲಿಲ್ಲ. ಹೀಗಾಗಿ 1666 ಘಟನೆ, ಲಂಡನ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಭಾಳಷ್ಟು ಡೇಂಜರಸ್ ಅಂತ ನಾವು ಹೇಳ್ಬೋದು. ಡೇಂಜರ್ ಇರ್ತಕ್ಕಂಥ ಘಟನೆ ಅಂತ ಹೇಳಬಹುದು. ಭಾಳಷ್ಟು ನಷ್ಟಗಳನ್ನು ಅಲ್ಲಿ ಅನುಭವಿಸ್ತು ಅಂತ ಹೇಳ್ಬೋದು. ದಿಸ್ ಫೈರ್ ಲಾಸ್ಟೆಡ್ ಫಾರ್ 4 days and 4 nights, burning over 436 acres of ground and destroyed 13,000 buildings. ದೊಡ್ಡ ಪ್ರಮಾಣದ ಒಂದು ನಷ್ಟ ಅಂತ ಹೇಳ್ಬೋದು. ಆ ನಷ್ಟ ತುಂಬಲು ಅಲ್ಲಿ ಇರ್ತಕ್ಕಂಥ ಇಂಗ್ಲೆಂಡಿಗೆ ಅಥವಾ ಅಲ್ಲಿರ್ತಕ್ಕಂಥ ದೇಶದ ಜನಸಂಖ್ಯೆಗೆ ಸಾಧ್ಯ ಆಗಲಿಲ್ಲ. ಅಂಥ ಒಂದು ನಷ್ಟವನ್ನು ನಾವು ನೋಡ್ಬೋದು. ಇದನ್ನು ಕಂಟಿನ್ಯೂಸ್ ಆಗಿ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗುವ. ಡ್ಯೂರಿಂಗ್ ದ್ಯಾಟ್ ಟೈಮ್ ಫೈರ್ ಇನ್ಶೂರೆನ್ಸ್ ಡಿಡ್ ನಾಟ್ ಡೆವಲಪ್ಡ್ ವಿತ್ ಗ್ರೇಟ್ ಸ್ಪೀಡ್ ಬಿಕಾಸ್ ಆಫ್ ಸ್ಲೋ ಪ್ರೋಗ್ರೆಸ್ ಆಫ್ ಕಾಮರ್ಸ್ ಆ್ಯಂಡ್ ಟ್ರೇಡ್. ಸಾಮಾನ್ಯವಾಗಿ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಕಡಿಮೆ ಮಟ್ಟದಲ್ಲಿರುವುದರಿಂದ ಅಗ್ನಿ ವಿಮೆ ಅಷ್ಟರ ಮಟ್ಟಿಗೆ ಅದು ಸ್ಪೀಡಾಗಿ ವೇಗವಾಗಿ ಬೆಳವಣಿಗೆ ಆಗಲಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ದ ಫಸ್ಟ್ ಫೈರ್ ಇನ್ಶೂರೆನ್ಸ್ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ in 1681, named as the post office or first fire office. ಈ ಫಸ್ಟ್ ಫೈರ್ ಆಫೀಸ್ ಅನ್ನುವಂಥದ್ದು 1481ರಲ್ಲಿ ಸ್ಥಾಪನೆಗೊಂಡಿತು. ಇನ್ 1696 ಹ್ಯಾಂಡ್ ಇನ್ ಹ್ಯಾಂಡ್ ಸೊಸೈಟಿ, 1696ರಲ್ಲಿ ಈ ಒಂದು ಫೈರ್ ಇನ್ಶೂರೆನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಕಂಪನಿ ಪ್ರಾರಂಭವಾಯಿತು. ಇದಕ್ಕೆ ಹ್ಯಾಂಡ್ ಇನ್ ಹ್ಯಾಂಡ್ ಸೊಸೈಟಿ ಅಂತ ಕರೆದ್ರು. ಇನ್ 1710 ಸನ್ ಫೈರ್ ಆಫೀಸ್, ಇದು ಕೂಡ 1710ರಲ್ಲಿ ಸನ್ ಫೈರ್ ಆಫೀಸ್ ಕೂಡ, 1714ರಲ್ಲಿ ಯೂನಿಯನ್ ಫೈರ್ ಆಫೀಸ್ ಕೂಡ ಪ್ರಾರಂಭಗೊಂಡವು ಅಂತ ಹೇಳ್ಬೋದು. ದ ಡೆವಲಪ್ಮೆಂಟ್ ಆಫ್ ದ ಫೈರ್ ಇನ್ಶೂರೆನ್ಸ್ ಈಸ್ ಲಿಂಕ್ಡ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಆ್ಯಂಡ್ ಹ್ಯಾಸ್ ರಿಸಲ್ಟೆಡ್ ಇನ್ ಟು ದ ಗ್ರೋತ್ ಆಫ್ ಫೈರ್ ಇನ್ಶೂರೆನ್ಸ್ ಇನ್ ಇಂಡಿಯಾ. ಸಾಮಾನ್ಯವಾಗಿ ಅತಿ ಸಾವಕಾಶವಾಗಿ ಭಾರತದಲ್ಲಿ ಪ್ರಾರಂಭಗೊಂಡಿತು ಅಂತ ಹೇಳಬಹುದು. ಇಷ್ಟು ಒಂದು ಬೆಳವಣಿಗೆಯನ್ನು ನಾವು ನೋಡಬಹುದು ಅಗ್ನಿ ವಿಮೆಯ. ಈ ಸ್ಲೈಡ್ನಲ್ಲಿರ್ತಕ್ಕಂಥದ್ದು ಫೈರ್ ಇನ್ಶೂರೆನ್ಸ್, ಇಟ್ಸ್ ಮೀನಿಂಗ್. ಸಾಮಾನ್ಯವಾಗಿ ಇದರ ಒಂದು ಅರ್ಥವನ್ನು ನಾವು ನೋಡೋಣ. ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ದ್ಯಾಟ್ ಈಸ್ ಯೂಸ್ಡ್ ಟು ಕವರ್ ಡ್ಯಾಮೇಜ್ ಟು ಎ ಪ್ರಾಪರ್ಟಿ ಕಾಸ್ಡ್ ಬೈ ಫೈರ್. ಸಾಮಾನ್ಯವಾಗಿ ಅಗ್ನಿ ಅನ್ನುವಂಥ ಒಂದು ಇದು ಒಂದು ವಿಷಯ ವಸ್ತು. ದಿಸ್ ಈಸ್ ದ ರಿಸ್ಕ್ ಅಂತ ನಾವು ಟ್ರೀಟ್ ಮಾಡಬಹುದು. ಅಗ್ನಿಯಿಂದ ಆದ ನಷ್ಟಕ್ಕೆ ಪರಿಹಾರವೇ ವಿಮೆ ಅಂತ ಹೇಳ್ಬೋದು. ಈ ವಿಮೆಗೆ ಅಗ್ನಿ ವಿಮೆ ಅಂತ ಕರಿತೀವಿ. ಆಸ್ತಿಗೆ ಅಗ್ನಿಯಿಂದ ಆಗಿರ್ತಕ್ಕಂಥ ಹಾನಿ, ಆ ಹಾನಿಯನ್ನು ತುಂಬಿಕೊಡುವ ಒಂದು ವ್ಯವಸ್ಥೆ ಏನಿದೆಯೋ ಅದಕ್ಕೆ ನಾವು ಅಗ್ನಿ ವಿಮೆ ಅಂತ ಕರಿತೀವಿ. ಫೈರ್ ಇನ್ಶೂರೆನ್ಸ್ ಈಸ್ ಎ ಸ್ಪೆಷಲೈಸ್ಡ್ ಫಾರ್ಮ್ ಆಫ್ ಇನ್ಶೂರೆನ್ಸ್ ಬಿಯಾಂಡ್ ಪ್ರಾಪರ್ಟಿ ಇನ್ಶೂರೆನ್ಸ್ ಆ್ಯಂಡ್ ಈಸ್ ಡಿಸೈನ್ಡ್ ಟು ಕವರ್ ದ
ಕಾಸ್ಟ್ ಆಫ್ ರೀಪ್ಲೇಸ್ಮೆಂಟ್, reconstruction or repair beyond what is covered by the property insurance policy. ಯಾವ ಒಂದು ಆಸ್ತಿ ವಿಮೆಯ ಕವರೇಜ್ನಲ್ಲಿ ಬರುತ್ತದೆಯೋ, ವಿಮೆಯಲ್ಲಿದೆಯೋ, ವಿಮೆಯನ್ನು ಇಳಿಸಲ್ಪಟ್ಟಿರುತ್ತದೆಯೋ, ಆ ಆಸ್ತಿ ಅಗ್ನಿಯಿಂದ ಹಾನಿಗೊಳಗಾದರೆ ಅದನ್ನು ಹಣದ ರೂಪದಲ್ಲಿ ತುಂಬಿಕೊಡಬಹುದು, ಅಥವಾ ಅದು ಆಸ್ತಿಯ ಒಂದು ರೀಪ್ಲೇಸ್ಮೆಂಟನ್ನು ಮಾಡಬಹುದು, ಅಥವಾ ಆ ಒಂದು ಆಸ್ತಿಯನ್ನು ರೀಕನ್ಸ್ಟ್ರಕ್ಷನ್ ಕೂಡ ಮಾಡಬಹುದು. ಈ ರೀತಿ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಅಗ್ನಿ ವಿಮೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಅಗ್ನಿ ವಿಮೆ ಆದ ನಂತರ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಅಂತ ಕರಿತೀವಿ ಇದಕ್ಕೆ. ಅದಕ್ಕೋಸ್ಕರ ಫೈರ್ ಇನ್ಶೂರೆನ್ಸ್ ಕಾಂಟ್ರ್ಯಾಕ್ಟ್ ಅಂದರೆ ಏನು ಅನ್ನೋದನ್ನು ಡಿಸ್ಕಷನ್ ಮಾಡೋಣ್ರಿ. ಫೈರ್ ಇನ್ಶೂರೆನ್ಸ್ ಕಾಂಟ್ರ್ಯಾಕ್ಟ್ ಮೇ ಬಿ ಡಿಫೈನ್ಡ್ ಆ್ಯಸ್ ಆ್ಯನ್ ಅಗ್ರಿಮೆಂಟ್ ವೇರ್ ಬೈ ಒನ್ ಪಾರ್ಟಿ ಇನ್ ರಿಟರ್ನ್ ಫಾರ್ ಎ ಕನ್ಸಿಡರೇಷನ್ ಅಂಡರ್ಟೇಕ್ಸ್ ಟು indemnify the other party against financial loss which the latter may sustain by reason of certain defined subject matter being damaged or destroyed by fire or other defined perils up to an agreed amount. ಸಾಮಾನ್ಯವಾಗಿ ಅಗ್ನಿ ವಿಮೆಯ ಒಪ್ಪಂದ ಅಥವಾ ಅಗ್ನಿ ವಿಮೆಯ ಒಪ್ಪಂದ ಅನ್ನುವಂತಹದ್ದು ಇಬ್ಬರ ನಡುವೆ ಆಗ್ತಕ್ಕಂಥ ಒಂದು ವಾಗ್ದಾನ ಅಂತ ನಾವು ಕರಿಬಹುದು. ಈ ಅಗ್ನಿ ವಿಮಾ ಒಪ್ಪಂದ ಅಂದರೆ ವಿಮೆದಾರನು ವಿಮಾಕರ್ತನಿಗೆ ವಂತಿಗೆಯ ರೂಪದಲ್ಲಿ ಹಣ ತುಂಬಿರುತ್ತಾನೆ. ಅದಕ್ಕೆ ಪ್ರತಿಯಾಗಿ ವಿಮೆದಾರನ ಆಸ್ತಿಗೆ ಅಗ್ನಿಯಿಂದ ನಷ್ಟವಾದರೆ ಅದನ್ನು ವಿಮಾಕರ್ತನು ತುಂಬಿಕೊಡುವುದಾಗಿರ್ತಕ್ಕಂಥ ವಾಗ್ದಾನ ಮಾಡಿರುತ್ತಾನೆ. ಇದಕ್ಕೆ ನಾವು ವಿಮಾ ಒಪ್ಪಂದ ಅಂತ ಕರಿತೀವಿ. ವಿಮಾ ಒಪ್ಪಂದದಲ್ಲಿ ಸಾಮಾನ್ಯವಾಗಿ ಇಬ್ಬರು ವ್ಯಕ್ತಿಗಳಿರ್ತಾರೆ. ದ ಇನ್ಶೂರೆನ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ದ ಪಾರ್ಟಿ ರೆಸ್ಪಾನ್ಸಿಬಲ್ ಟು ಇಂಡಿಮ್ನಿಫೈ ದ ಲಾಸ್ ಈಸ್ ಕಾಲ್ಡ್ ದ ಇನ್ಶೂರರ್. ಇದಕ್ಕೆ ನಾವು ಇನ್ಶೂರೆನ್ಸ್ ಕಂಪನಿ ಅಂತ ಕರೀಬಹುದು. ಅಂದರೆ ಯಾವ ವ್ಯಕ್ತಿ ಆಸ್ತಿ ನಷ್ಟವಾದಾಗ ಆ ನಷ್ಟವನ್ನು ತುಂಬಿಕೊಡುವುದಾಗಿರ್ತಕ್ಕಂಥ ವಾಗ್ದಾನ ಮಾಡಿರುತ್ತದೆಯೋ ಅದಕ್ಕೆ ನಾವು ಇನ್ಶೂರರ್ ಅಥವಾ ವಿಮಾಕರ್ತ ಅಂತ ಕರಿತೀವಿ. ಯಾರ ಆಸ್ತಿಯು ವಿಮೆಗೆ ಇಳಿಸಲಾಗಿರ್ತದೆಯೋ ಅವರಿಗೆ ವಿಮೆದಾರ ಅಂತ ಕರಿತೀವಿ. ದ ಪಾರ್ಟಿ ಹೂ ಈಸ್ ಟು ಬಿ ಇಂಡಿಮ್ನಿಫೈಡ್ ಈಸ್ ಕಾಲ್ಡ್ ದ ಇನ್ಶೂರ್ಡ್. ದ ಕನ್ಸಿಡರೇಷನ್ ಫಾರ್ ದ ಕಾಂಟ್ರಾಕ್ಟ್ ಈಸ್ ಟರ್ಮ್ಡ್ ದ ಪ್ರೀಮಿಯಂ. ಅಂದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿಮೆ ಪ್ರಾರಂಭಿಸಬೇಕಾದ್ರೆ ಸಾಮಾನ್ಯವಾಗಿ ವಿಮೆದಾರ ವಂತಿಗೆಯನ್ನು ತುಂಬುವುದರ ಮುಖಾಂತರ ಪ್ರಾರಂಭಿಸ್ತಾನ ಅಂತ ಹೇಳಬಹುದು. ದ ಡಿಫೈನ್ಡ್ ಸಬ್ಜೆಕ್ಟ್ ಮ್ಯಾಟರ್ ಈಸ್ ಟರ್ಮ್ಡ್ ದ ಪ್ರಾಪರ್ಟಿ ಇನ್ಶೂರ್ಡ್. ಸಾಮಾನ್ಯವಾಗಿ ಈ ವಿಮೆ ಪ್ರಾಪರ್ಟಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಕರೆಯಬಹುದು. ದ ಸಮ್ ಸೆಟ್ ಫೋರ್ತ್ ಇನ್ ದ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ದ ಅಸ್ವರ್ಡ್ ಸಮ್. ಸಾಮಾನ್ಯವಾಗಿ ವಿಮಾಕರ್ತ ವಿಮೆದಾರನಿಗೆ ಆಸ್ತಿಗೆ ಹಾನಿಯಾದಾಗ ಕೊಡ್ತಕ್ಕಂಥ ಒಂದು ಪರಿಹಾರ ಹಣ ಅಥವಾ ನಷ್ಟದ ಪರಿಹಾರ ಅಂತ ಹೇಳಬಹುದು. ದ ಡಾಕ್ಯುಮೆಂಟ್ ಕಂಟೈನಿಂಗ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಕಾಂಟ್ರಾಕ್ಟ್ ಈಸ್ ನೋನ್ ಆ್ಯಸ್ ದ ಪಾಲಿಸಿ. ಸಾಮಾನ್ಯವಾಗಿ ವಿಮಾಕರ್ತನ ನಡುವೆ ಇರ್ತಕ್ಕಂತಹ ವಾಗ್ದಾನ, ಅದರಲ್ಲಿರ್ತಕ್ಕಂತಹ ಏನು ಡೀಟೇಲ್ಸ್ ಇರ್ತದನೋ, ಇನ್ಫಾರ್ಮೇಷನ್ ಏನಿರ್ತದನೋ, ಅಲ್ಲಿರ್ತಕ್ಕಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ತಾವೋ ಎಲ್ಲನೂ ಪಾಲಿಸಿಯಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಈ ಸರಕುಗಳ ಬಗ್ಗೆ ಆಗಿರ್ಬೋದು ಮತ್ತು ಹಣದ ಬಗ್ಗೆ ಆಗಿರ್ಬೋದು. ಈ ರೀತಿ ಇರ್ತಕ್ಕಂಥ ಒಂದು ವಾಗ್ದಾನ, ಇಲ್ಲಿರ್ತಕ್ಕಂಥ ರೂಪರೇಷೆಗಳು ಈ ಒಂದು ಪಾಲಿಸಿಯಲ್ಲಿ ಸೇರಿರಲಾಗಿರ್ತದೆ ಅನ್ನುವಂಥದ್ದು. ದ ರಿಸ್ಕ್ಸ್ ಕವರ್ಡ್ ಅಂಡರ್ ಫೈರ್ ಇನ್ಶೂರೆನ್ಸ್. ಕೆಲವೊಂದು
ರಿಸ್ಕ್ ಅಂದರೆ ಅಪಾಯಗಳನ್ನು ನಾವು ಇಲ್ಲಿ ನೋಡ್ಬೋದು. ಅಂದರೆ ಅಗ್ನಿ ವಿಮೆಯಲ್ಲಿ ಬರ್ತಕ್ಕಂಥ ಅಪಾಯಗಳು ಇವಾಗಿರ್ತವೆ. ಅಗ್ನಿ ವಿಮೆ ಅಂದರೆ ಇಂಥ ಅಪಾಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಕರಿಬಹುದು. ಫೈರ್, ಅಗ್ನಿಗೆ ಆಹುತಿ ಆದರೆ ಪ್ರಾಪರ್ಟಿ, ಆವಾಗ ನಾವು ಈ ಒಂದು ಕವರೇಜ್ ಅಂತ ಹೇಳ್ಬೋದು. ಇದಕ್ಕೆ ಇನ್ಶೂರೆನ್ಸ್ ಕಂಪನಿ ಇದನ್ನು ಕವರೇಜ್ ಅಂತ ಹೇಳಿ ಟ್ರೀಟ್ ಮಾಡ್ತದೆ. ಲೈಟ್ನಿಂಗ್, ಸಾಮಾನ್ಯವಾಗಿ ಮಿಂಚು, ಗುಡುಗು ಈ ರೀತಿ ಆಗಿರುವುದರಿಂದ ಏನಾದರೂ ಬೆಂಕಿಗೆ ಆಹುತಿಯಾಗಿ ಪ್ರಾಪರ್ಟಿ ಹಾನಿಗೆ ಒಳಗಾಗಿತ್ತು ಅಂದರೆ ಅದಕ್ಕೂ ಕೂಡ ನಾವು ಇನ್ಶೂರೆನ್ಸ್ ಕಂಪನಿ ಆ್ಯಕ್ಟ್ ಇದು ಕೂಡ ಇನ್ಶೂರೆನ್ಸ್ ಅಂಡರ್ನಲ್ಲಿ ಬರ್ತದೆ ಅನ್ನುವಂಥದ್ದು. ಎಕ್ಸ್ಪ್ಲೋಷನ್ ಆ್ಯಂಡ್ ಇಂಪ್ಲೋಷನ್, ಸಾಮಾನ್ಯವಾಗಿ ಶೋಷಣೆ ಮತ್ತು ಸ್ಫೋಟಕಗಳ ಏನಾದರೂ ಇವುಗಳ ಅಪಾಯಗಳಿಂದ ಅಗ್ನಿ ದುರಂತ ಆಗಿದ್ದರೆ ಅದು ಕೂಡ ಕವರೇಜ್ನಲ್ಲಿ ಬರ್ತಕ್ಕಂಥದ್ದು. ಏರ್ ಕ್ರಾಫ್ಟ್, ಸಾಮಾನ್ಯವಾಗಿ ವಿಮಾನದ ಅಪಾಯಗಳು, ಇವುಗಳಿಂದ ಆಗಿರತಕ್ಕಂತಹ ಅಗ್ನಿ ನಷ್ಟಗಳು ಇವು ಕೂಡ ಬರ್ತಕ್ಕಂಥದ್ದು. ಸ್ಟಾರ್ಮ್, ಚಂಡಮಾರುತದಿಂದ ಆಗ್ತಕ್ಕಂಥ ಅಗ್ನಿಗಾಹುತಿ. ಇಂಪ್ಯಾಕ್ಟ್, ಪ್ರಭಾವಗಳಿಂದ ಆಗ್ತಕ್ಕಂಥ ಆಹುತಿ ಆಗ್ತಕ್ಕಂಥ ಹಾನಿ. ಸಬ್ಸಿಡೆನ್ಸ್, ಬಿಸಿಲಿನಿಂದ ಅಂದರೆ ಹೆಚ್ಚಿಗೆ ಒಂದು ವಾತಾವರಣದಿಂದ ಆಗ್ತಕ್ಕಂಥ ಒಂದು ಹಾನಿ ಅಂತ ಹೇಳ್ಬೋದು. ಓವರ್ಫ್ಲೋಯಿಂಗ್ ಆಫ್ ಟ್ಯಾಂಕ್ಸ್, ಸಾಮಾನ್ಯವಾಗಿ ಉಕ್ಕಿ ಹರಿಯುವಿಕೆಯಿಂದ ಆಗ್ತಕ್ಕಂಥ ಅಗ್ನಿ ಅಂತ ಹೇಳ್ಬೋದು. ಇದರಿಂದ ಆಗ್ತಕ್ಕಂಥದ್ದು ಕೂಡ ಇದು ಕೂಡ ಇದರಲ್ಲಿ ಬರ್ತಕ್ಕಂಥದ್ದು. ಮಿಸೈಲ್ ಟೆಸ್ಟಿಂಗ್, ಸಾಮಾನ್ಯವಾಗಿ ಕ್ಷಿಪಣಿಗಳ ಒಂದು ಉಡಾವಣೆ ಅಥವಾ ಟೆಸ್ಟ್ ಪ್ರಯೋಗ ಇವುಗಳಿಂದ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಫೈರ್ ಇನ್ಶೂರೆನ್ಸ್ ರಿಸ್ಕ್ ಅಂತ ನಾವು ಕನ್ಸಿಡರ್ ಮಾಡ್ತಾರೆ. ಇದು ಕೂಡ ಈ ವಿಮೆಯಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂಥದ್ದು ಅಂತ ಕರಿಬೋದು. ಇಷ್ಟು ಅಪಾಯಗಳು ಸಾಮಾನ್ಯವಾಗಿ ವಿಮೆ ಒಳಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಎಸ್, ಅಂದರ್ ಒನ್ ಇಂಪಾರ್ಟೆಂಟ್ ಟಾಪಿಕ್, ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಯಾವುದಾದ್ರೂ ಇದ್ದರೆ ಈ ಒಂದು ಚಾಪ್ಟರ್ನಲ್ಲಿ ಫೀಚರ್ಸ್ ಆಫ್ ಫೈರ್ ಇನ್ಶೂರೆನ್ಸ್ ಇವುಗಳನ್ನು ನಾವು ಅಭ್ಯಾಸಿಸೋಣ ಅನ್ನುವಂಥದ್ದು. ಸಾಮಾನ್ಯವಾಗಿ ಇವುಗಳನ್ನು ಆಲ್ರೆಡಿ ಹಿಂದಿನ ಕೆಲವೊಂದು ಲೆಕ್ಚರ್ಗಳಲ್ಲಿ ಅಥವಾ ಲೆಸನ್ಗಳಲ್ಲಿ ನಾವು ಅಭ್ಯಾಸಿರ್ತೀವಿ. ಈಗಾದರೂ ಇವುಗಳನ್ನು ನೋಡುವ ಒಂದು ಸಾರಿ ಲಕ್ಷಣಗಳು ಯಾವ ಇದ್ದಾವೆ ಅನ್ನೋದನ್ನು. ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸಸ್ ಸಾಮಾನ್ಯವಾಗಿರ್ತಕ್ಕಂಥದ್ದು. ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸಸ್, ಪ್ರಸ್ತಾವನೆ ಮತ್ತು ಸ್ವೀಕೃತಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಸ್ಟಾರ್ಟ್ ದ ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್. insured offering the insurance company to start the ಇನ್ಶೂರೆನ್ಸ್. ಆ್ಯಂಡ್ ಆಲ್ಸೋ ಈ ಒಂದು ಪ್ರಸ್ತಾವನೆ ಏನಿದೆಯೋ ಈ ಒಂದು ಪ್ರಸ್ತಾವನೆ ಬರಹದ ರೂಪದಲ್ಲಿ ವಿಮಾಕರ್ತನಿಗೆ ಕೊಡ್ತಾನೆ. ವಿಮಾಕರ್ತ ಅವುಗಳನ್ನೆಲ್ಲ ಕುಲಂಕುಷವಾಗಿ ವೆರಿಫಿಕೇಷನ್ ಮಾಡಿ ಅದಕ್ಕೆ ಒಂದು ಗ್ರೀನ್ ಸಿಗ್ನಲನ್ನು ಕೊಡ್ತಾನೆ. ದಟ್ ಈಸ್ ದ ಎಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ಪೇಮೆಂಟ್ ಆಫ್ ಪ್ರೀಮಿಯಮ್, ವಿಮೆದಾರ ಎಕ್ಸೆಪ್ಟೆನ್ಸ್, ಆಫ್ಟರ್ ಎಕ್ಸೆಪ್ಟೆನ್ಸ್ ಟು ಪೇಯಿಂಗ್ ದ ಪ್ರೀಮಿಯಮ್ ಟು ದ ಇನ್ಶೂರೆನ್ಸ್ ಕಂಪನಿ. ವಿಮೆದಾರ ಸಾಮಾನ್ಯವಾಗಿ ವಂತಿಗೆಯನ್ನು ತುಂಬುತ್ತಾನೆ. ನಂತರ ಕಾಂಟ್ರಾಕ್ಟ್ ಆಫ್ ಇಂಡಿಮ್ನಿಟಿ, ಇದು ಸಾಮಾನ್ಯವಾಗಿ ಆಸ್ತಿಗೆ ಸಂಬಂಧಿಸಿರುವಂಥದ್ದು. ಆಸ್ತಿಯ ನಷ್ಟಕ್ಕೆ ಆಸ್ತಿಯು ಅಗ್ನಿಯಿಂದ ಆಗ್ತಕ್ಕಂಥ ನಷ್ಟಕ್ಕೆ ಸಂಬಂಧಿಸಿರುವುದರಿಂದ ಎಷ್ಟು ನಷ್ಟವಾಗಿರ್ತದನೋ ಆ ಒಂದು ಕಾನೂನು ಇಲ್ಲಿ ಸಂಬಂಧಿಸಿರ್ತಕ್ಕಂಥದ್ದು. ಅಟ್ಮೋಸ್ಟ್ ಗುಡ್ ಫೇತ್, ಸಾಮಾನ್ಯವಾಗಿ ವಿಮಾಕರ್ತ ಈ ಒಂದು ಎಲ್ಲ ಇನ್ಫಾರ್ಮೇಷನನ್ನು ಕುಲಂಕುಷವಾಗಿ ಅವರು ಹೊಂದಾಣಿಕೆ ಮಾಡಿರ್ಬೋದು ಅಥವಾ ಒಬ್ಬರಿಗೊಬ್ಬರು ತಿಳಿಸಿರಬೇಕಾಗಿರ್ತಕ್ಕಂಥದ್ದು. ಇನ್ಶೂರೇಬಲ್ ಇಂಟ್ರೆಸ್ಟ್, ಇದು ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರಿತೀವಿ. ಇದು ಯಾಕಂದರೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಇದು ಕೂಡ ಒಂದು. ಇನ್ಶೂರೇಬಲ್ ಇಂಟ್ರೆಸ್ಟ್, ವಿಮಾಯೋಗ್ಯ ಆಸಕ್ತಿ, ಯಾವ ಆಸ್ತಿಯನ್ನು ಆತ ವಿಮೆಗೆ ಒಳಪಡಿಸ್ತಾ ಇದ್ದಾನೆ ಆ ಆಸ್ತಿಯ ಮೇಲೆ ಆತನ ಆಸಕ್ತಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಕಾಂಟ್ರಿಬ್ಯೂಷನ್, ಸಾಮಾನ್ಯವಾಗಿ 2 ಅಥವಾ 3 ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಂದೇ ಆಸ್ತಿಯನ್ನು
ವಿಮೆಗಿಳಿಸಿದಾಗ ಅಕಸ್ಮಾತಾಗಿ ಆ ಒಂದು ಆಸ್ತಿ ಅಗ್ನಿಗಾಹುತಿ ಆದರೆ ವಿಮಾಕರ್ತರು ಎಲ್ಲರೂ ಆ ಒಂದು ನಷ್ಟವನ್ನು, ಪೂರ್ಣವಾಗಿರ್ತಕ್ಕಂಥ ನಷ್ಟವನ್ನು ಎಲ್ಲರೂ ಸೇರಿ ತುಂಬಿಕೊಡ್ತಕ್ಕಂಥದ್ದು ಇಂಟೆನ್ಷನಲ್ ಆ್ಯಕ್ಟ್. ಇದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇಂಟೆನ್ಷನಲ್ ಅಂದಾಗ ಇದು ಸಾಮಾನ್ಯವಾಗಿ ಇದು ಉದ್ದೇಶಪೂರ್ವಕವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಬರುತ್ತೆ. ಇದು ಅಕಸ್ಮಾತಾಗಿ ವಿಮಾಕರ್ತ, ಇಟ್ ಮೀನ್ಸ್ ಇನ್ಶೂರೆನ್ಸ್ ಕಂಪನಿ ಏನಾದರೂ ವೆರಿಫಿಕೇಷನ್ ಮಾಡಿತ್ತು, ಏನಾದರೂ ಇಂಟೆನ್ಷನಲಿ ಏನಾದರೂ ಲಾಭಕ್ಕಾಗಿ ವಿಮೆದಾರ ತನ್ನ ಆಸ್ತಿ ಅಥವಾ ಒಂದು ಆಸ್ತಿಯನ್ನು ಹಾನಿಪಡಿಸಿದರೆ ಅಗ್ನಿಯಿಂದ, ಅದು ಅಕಾರ್ಡಿಂಗ್ ಟು ಆ್ಯಕ್ಟ್ ಅದು ಲಾಸ್ ಅಂತ ಹೇಳಿ, ನಷ್ಟ ಅಂತ ಹೇಳಿ ಕನ್ಸಿಡರ್ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಕ್ಲೇಮ್ಸ್, ನಷ್ಟಕ್ಕೆ ಪರಿಹಾರ ಅಂತ ಹೇಳಬಹುದು. ಎಷ್ಟರ ಮಟ್ಟಿಗೆ ನಷ್ಟಕ್ಕೆ ಪರಿಹಾರ ಘೋಷಿಸಬೇಕನ್ನೋದು ಇನ್ಶೂರೆನ್ಸ್ ಕಂಪನಿ ತೆಗೆದುಕೊಳ್ತದೆ. ಪೀರಿಯಡ್ ಆಫ್ ಫೈರ್ ಇನ್ಶೂರೆನ್ಸ್, ದ ಪೀರಿಯಡ್ ಕ್ಯಾನ್ ಬಿ ಲೆಸ್ ದೆನ್ 1 year ಬಟ್ ನಾಟ್ ಮೋರ್ ದೆನ್ 1 year ಎಕ್ಸೆಪ್ಟ್ ಫಾರ್ ದ ರೆಸಿಡೆನ್ಷಿಯಲ್ ಹೌಸಸ್. ಸಾಮಾನ್ಯವಾಗಿ 1 ವರ್ಷದವರೆಗೆ ಇದು ಇರ್ತಕ್ಕಂಥದ್ದು ಪೀರಿಯಡ್, ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಅಂತ ನಾವು ವಿಚಾರಿಸಬಹುದು. ಅದಕ್ಕೋಸ್ಕರ ಇಷ್ಟು ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳನ್ನು ಈ ಅಗ್ನಿ ವಿಮೆ ಒಳಗೊಂಡಿರ್ತಕ್ಕಂಥದ್ದು. ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಲೈಡ್ ಇದಾಗಿರ್ತಕ್ಕಂಥದ್ದು. ಇಂದಿನ ಬೇಸಿಕ್ ಇನ್ಶೂರೆನ್ಸ್ ಕಲಿಬೇಕಾದ್ರೆ, ಬೇಸಿಕ್ ಇನ್ಶೂರೆನ್ಸನ್ನು ಕಲಿಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಇದಾಗಿರ್ತಕ್ಕಂಥದ್ದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಈ ಅಗ್ನಿ ಫೈರ್ ಇನ್ಶೂರೆನ್ಸ್, ಈ ಅಗ್ನಿ ವಿಮೆಯ ಕೆಲವೊಂದು ಮೂಲ ತತ್ವಗಳನ್ನು ನಾವು ಅಭ್ಯಸಿಸೋಣ. ಒಂದರಂತೆ ಅಭ್ಯಸಿಸೋಣ. ಮೊದಲನೇದಾಗಿರ್ತಕ್ಕಂಥದ್ದು ಇನ್ಶೂರೇಬಲ್ ಇಂಟ್ರೆಸ್ಟ್. ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್. ಸಾಮಾನ್ಯವಾಗಿ ಸಬ್ಜೆಕ್ಟ್ ಮ್ಯಾಟ್ರ್ ಯಾವುದಾದ್ರೂ ಇದ್ದರೆ ಅದು ಪ್ರಾಪರ್ಟಿ ಅಂತ ಕರಿಬೋದು. ಆ ಪ್ರಾಪರ್ಟಿಯ ಮೇಲೆ ಇನ್ಶೂರೆನ್ಸ್ ವಿಮೆದಾರ ಆ ಪ್ರಾಪರ್ಟಿಯ ಮೇಲೆ ಇಂಟ್ರೆಸ್ಟ್, ವಿಮಾಯೋಗ್ಯ ಆಸಕ್ತಿಯನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು, ಒಳಗೊಂಡಿರಬೇಕಾಗಿರ್ತಕ್ಕಂಥದ್ದು. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತ ಕರಿಬೋದು. ಯಾಕಂದರೆ ಇನ್ಶೂರೇಬಲ್ ಇಂಟ್ರೆಸ್ಟ್ ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಆಸ್ತಿಗೆ ಖಂಡಿತವಾಗಿ ಹಾನಿ ಮಾಡುವಂತಿರಬಾರ್ದು ಅನ್ನುವಂಥ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅಟ್ಮೋಸ್ಟ್ ಗುಡ್ ಫೇತ್. ಸೆಕೆಂಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಅಟ್ಮೋಸ್ಟ್ ಗುಡ್ ಫೇತ್. ಅಟ್ಮೋಸ್ಟ್ ಗುಡ್ ಫೇತ್ ಒನ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಪ್ರಿನ್ಸಿಪಲ್, ವೆರಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಅತ್ಯಂತ ಪ್ರಾಮಾಣಿಕತನ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. both the parties, namely insured person and insurer, should a good faith towards each other to provide all information each other. ಸಾಮಾನ್ಯವಾಗಿ ಇರ್ತಕ್ಕಂತಹ ಯೋಗ್ಯವಾಗಿರ್ತಕ್ಕಂಥದ್ದು ಇದು ಅಂತ ಕರಿಬಹುದು. ಯಾವುದೇ ಮೋಸ ಮಾಡ್ತಕ್ಕಂತಹ ಅಥವಾ ಯಾವುದೇ ಶೋಷಣೆ ಮಾಡ್ತಕ್ಕಂತಹ ವಿಚಾರಗಳನ್ನು ದೂರುಪಡಿಸಿ ಅವೆಲ್ಲ ವಿಚಾರಗಳನ್ನು ತೆಗೆದು ಹಾಕುವಂಥ ಒಂದು ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದು, ಕೆಟ್ಟ ಇರ್ತಕ್ಕಂಥದ್ದು, ಮೋಸ ವಂಚನೆ ಮಾಡ್ತಕ್ಕಂಥ ಒಂದು ವಿಚಾರಗಳು. ಅದಕ್ಕಾಗಿ ವಿಮೆದಾರ ಮತ್ತು ವಿಮಾಕರ್ತ ತಮ್ಮಲ್ಲಿರ್ತಕ್ಕಂತಹ ಮಾಹಿತಿಗಳನ್ನು ಇಬ್ಬರು ಕುಲಂಕುಷವಾಗಿ ಹಂಚಿಕೊಂಡಿರಬೇಕು ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅಂಡರ್ ಒನ್ ಇಂಡಿಮ್ನಿಟಿ. ಅಂಡರ್ ದಿಸ್ ದ ಇನ್ಶೂರರ್ agrees to compensate the insured for the
actual loss suffered. It means security protection compensation given against loss. ಇಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ಇರ್ತದೆ ಅಂದರೆ ಈ ಒಂದು ನಷ್ಟ ಎಷ್ಟರ ಮಟ್ಟಿಗೆ ಆಗಿದೆಯೋ ಆ ನಷ್ಟವನ್ನು ಮಾತ್ರ ತುಂಬಿಕೊಡುವುದಾಗಿರ್ತಕ್ಕಂಥ ವಾಗ್ದಾನ ಅಂತ ಕರಿಬೋದು ನಾವು. ನಷ್ಟ ಎಷ್ಟರ ಮಟ್ಟಿಗೆ ಆಗಿದೆಯೋ ಆ ಒಂದು ನಷ್ಟವನ್ನು ಕೊಡುವುದಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ವಿಮೆದಾರ ಇಳಿಸಿರ್ತಕ್ಕಂತಹ ವಿಮೆ ಮತ್ತು ಆಗಿರ್ತಕ್ಕಂಥ ನಷ್ಟ ಇವುಗಳ ಆಧಾರದ ಮೇಲೆ ಸಾಮಾನ್ಯವಾಗಿ ನಷ್ಟದ ಪರಿಹಾರವನ್ನು ಘೋಷಣೆ ಮಾಡ್ತಕ್ಕಂಥದ್ದು, ನಷ್ಟಕ್ಕೆ ಪ್ರತಿಯಾಗಿ ಹಣವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಅಂತ ನಾವು ಕರೀಬಹುದು ಅನ್ನುವಂಥದ್ದು. ಅಂದರ್ ಒನ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಸಬ್ರುಗೇಷನ್, ಪ್ರತ್ಯಾಧಿಕಾರ ತತ್ವ ಅಂತ ನಾವು ಇದಕ್ಕೆ ಕರಿತೀವಿ. ಪ್ರತ್ಯಾಧಿಕಾರ ತತ್ವ ಅಂದಾಗ ವಿಮೆದಾರನ ಆಸ್ತಿಗೆ ಅಗ್ನಿಯಿಂದ ಹಾನಿಗೊಳಗಾದಾಗ ವಿಮಾಕರ್ತ ಆ ಒಂದು ವಿಮೆದಾರನ ಅಗ್ನಿಯಿಂದ ಆಗಿರ್ತಕ್ಕಂಥ ನಾಶವನ್ನು ಸಾಮಾನ್ಯವಾಗಿ ಕ್ಯಾಲ್ಕುಲೇಷನ್ ಮಾಡ್ತಾನೆ. ಆ ಕ್ಯಾಲ್ಕುಲೇಷನ್ ಆದ ನಂತರ ವಿಮೆದಾರ ಸಾಮಾನ್ಯವಾಗಿ ಆ ಒಂದು ಕ್ಯಾಲ್ಕುಲೇಷನ್ಗೆ ಯಾವುದೇ ಒಂದು ಕಾರಣಕ್ಕಾಗಿ ಒಪ್ಪದೇ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ವಿಮಾಕರ್ತ ಆ ವಿಮೆದಾರನ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ವಿಮಾ ಪಾಲಿಸಿಯಲ್ಲಿ ಸೂಚಿಸಿರ್ತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ವಿಮಾ ಹಣವನ್ನು ವಿಮೆದಾರನಿಗೆ ಕೊಡ್ತಕ್ಕಂಥದ್ದು. ಇದಕ್ಕೆ ನಾವು ಪ್ರಿನ್ಸಿಪಲ್ ಆಫ್ ಸಬ್ರುಗೇಷನ್, ಪ್ರತ್ಯಾಧಿಕಾರ ತತ್ವ ಅಂತ ಕರಿತೀವಿ. Another one is warranty. Every warranty to which the subject matter is insured shall apply and continue for whole duration of the policy, and non-compliance with any such subject matter shall be a bar to any such subject matter provided if the policy is renewed. ಸಾಮಾನ್ಯವಾಗಿ ವಾರಂಟಿ ಇದು ಡ್ಯೂರೇಷನ್ಸನ್ನು ಸಾಮಾನ್ಯವಾಗಿ ಇದು ತೆಗೆದುಕೊಳ್ತಕ್ಕಂಥದ್ದು ಅಂತ ಹೇಳ್ಬೋದು. ಪ್ರಾಕ್ಸಿಮೇಟ್ ಕಾಸ್ ಆರ್ ಡೆಕ್ಟ್ರೇನ್ ಆಫ್ ಕಾಸ್ ಪ್ರಾಕ್ಸಿಮಾ, ಸಾಮಾನ್ಯವಾಗಿ ಸಮೀಪದ ಕಾರಣ ಅನ್ನುವಂಥ ಒಂದು ತತ್ವ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಾಕ್ಸಿಮೇಷನ್ ಈಸ್ ಆಪ್ಷನ್ ಅವೈಲೇಬಲ್ ಟು ಇನ್ಶೂರರ್ either to replace the damaged property by similar one or pay the sum which is requisite to approximate the former condition of the item. ಸಾಮಾನ್ಯವಾಗಿ ಸಮೀಪದ ಕಾರಣ, ಒಂದು ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾವುದಾದ್ರೂ ಒಂದು ಕಾರಣ ಇರಲೇಬೇಕಾಗಿರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ದ್ಯಾಟ್ ಕಾಸ್ ಇನ್ಸೂರರ್ to pay to the insured person ನಾವು ರೀಟ್ ಮಾಡ್ಬೋದು. ಸಾಮಾನ್ಯವಾಗಿ ಆಗ ಜಸ್ಟ್ ನಾವು ಡಿಸ್ಕಷನ್ ಮಾಡಿದ ಹಾಗೆ ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಇರತಕ್ಕಂಥದ್ದು. ವಂತಿಗೆ ಮತ್ತು ಹಂಚಿಕೊಳ್ಳುವಿಕೆ ಮತ್ತು ಸರಾಸರಿ ಅನ್ನುವಂಥದ್ದು ಈ ಒಂದು ಫಂಡಮೆಂಟಲ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಫೈರ್ ಇನ್ಶೂರೆನ್ಸ್ ನಾವು ಇಲ್ಲಿವರೆಗೆ ಈ ಒಂದು ಫೈರ್ ಇನ್ಶೂರೆನ್ಸ್ ಮಾಡೆಲ್ನಲ್ಲಿ ಮೊದಲನೇ ವಿಡಿಯೋ ಇದು. ನಾನು ಮುಂದಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಮುಂದಿನ ಒಂದು ವಿಡಿಯೋನಲ್ಲಿ ಡಿಸ್ಕಷನ್ ಮಾಡ್ತೀನಿ. 2ನೇ ವಿಡಿಯೋ ಅಂತ ಹೇಳಿ ಅದಕ್ಕೆ ನಾನು ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೋಡಿ ಅದರ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳ್ರಿ ಅನ್ನುತ್ತಾ ಈ ಒಂದು ಫಸ್ಟ್ ವಿಡಿಯೋವನ್ನು ನಾನು ಫೈರ್ ಇನ್ಶೂರೆನ್ಸ್ನಲ್ಲಿ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋ ಇದನ್ನು ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ.